ಕೇಂದ್ರ ರಾಜಕಾರಣಕ್ಕೆ ಹೋಗೋಣ. ಹೋಗೋಣ. ಪ್ರಧಾನಿ ಮೋದಿ ಅವರು 2026 ಕೇಂದ್ರದಲ್ಲಿ ಏನೇನು ಆಗಬಹುದು? ಪ್ರಧಾನಿ ಮೋದಿ ಅವರ ಬಗ್ಗೆ ಹೇಳೋದಾದ್ರೆ ನೋಡಿ, ಹ್ಮ್ ಸಂವತ್ಸರ ಬದಲಾವಣೆ ಆಗುತ್ತೆ. ಹ್ಮ್ ಮಾರ್ಚ್ 19ಕ್ಕೆ ಯುಗಾದಿ, ಹೌದು. ಪ್ರಭಾವನ ಸಂವತ್ಸರ ಬಂದೇ ಬಿಡುತ್ತೆ. ಹ್ಮ್ ಇದ್ರ ಹಿಂದೆ ಕ್ರೋಧಿನಾಮ ಸಂವತ್ಸರ ಇತ್ತು. ಹ್ಮ್ ಎಷ್ಟು ಕ್ರೋಧ, ಎಷ್ಟು ಗಲಾಟೆ, ಎಷ್ಟು ಕೋವಿಡ್ ಸಾವುಗಳು ಎಲ್ಲ ನೋಡ್ಬಿಟ್ಟಿರಲ್ವ ನೀವು. ಹ್ಮ್ ಮುಂದೆ ಪರಾಭವ ಸಂವತ್ಸರ. ಪ್ರಧಾನಮಂತ್ರಿಗಳು ಅತ್ಯಂತ ಎಚ್ಚರಿಕೆಯಿಂದಾನೇ ಹೋಗಬೇಕು. ಅವರು ಓಹೋ. ಒಂದು ಚೂರುವೆ ಹ್ಮ್ ಬೇವುಗಾರಿಕೆ ತಪ್ಪಿದ್ರೆ ಹ್ಮ್ ಅವ್ರಿಗೆ ಅವರ ಜೀವಕ್ಕೆ ತೊಂದರೆ ಆಗುತ್ತೆ. ಹ್ಮ್ ಒಂದು ಅವರಲ್ಲೇ ಒಳಜಗಳನೂ ಆಗುತ್ತೆ. ಹ್ಮ್ ಅವರೇ ಅಲ್ಲ ಅವ್ರ ಕಡೆಯವರು ಇಳಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಹ್ಮ್ ಏನೇನೋ ಡೆವಲಪ್ಮೆಂಟ್ ಆಗಿಬಿಟ್ಟು ಕಡೆಗೆ ಅವರು ಬಿಟ್ಟುಬಿಟ್ರು ಹೆಚ್ಚಿಲ್ಲ. ಅವರು ಹ್ಮ್ ಎಲ್ಲಿಂದ, ಮಾರ್ಚಿಂದ ಹ್ಮ್ ಮುಂದಿನ ವರ್ಷ ಜೂನ್ 1ರೊಳಗೆ ಹ್ಮ್ ಏನು ಬೇಕಾದ್ರೂ ತೀರ್ಮಾನ ತಗೋಬೋದು. ಹ್ಮ್ ಮೋದಿ ಅವರು ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕು. ದೇಶದ ಒಳಗಡೆ ಇರುವಂತವ್ರು ಅವರಿಗೆ ಶತ್ರುಗಳಾಗ್ಬೋದಾ, ಅಥವಾ ಸುತ್ತಲೂ ಇರುವಂತ ಅವರ ಪಕ್ಷದವರೇ ಶತ್ರುಗಳಾಗ್ತಾರೆ. ಶತ್ರುತ್ವ ಹೆಚ್ಚು ಮಾಡಬಹುದಾ? ಅವರ ಪಕ್ಷದವರೇ ಶತ್ರುಗಳಾಗ್ತಾರೆ. ಓ, ಅನುಮಾನ ಬೇಡ ಅದರಲ್ಲಿ. ಹ್ಮ್ ಸರ್, ನಮ್ಮನ್ನು ಸೋಲ್ಸೋಕ್ಕೆ ಹ್ಮ್ ಆಚೆಯವ್ರನ್ನ ಯಾರು ನಮ್ಮನ್ನು ಸೋಲ್ಸಲ್ಲ, ಹ್ಮ್ ನಮ್ಮ ಮನೆಯವರನ್ನ ನಮ್ಮನ್ನು ಸೋಲಿಸ್ತಾರೆ. ಹ್ಮ್ ಎಲ್ಲಿ 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 ಬೇಕಾದ್ರೆ ನೋಡಿ ನೀವು. ಹ್ಮ್ ಆಯಿತು, ಇದರಲ್ಲಿ ಮಹಾಭಾರತದಲ್ಲಿ ದ್ರೌಪದಿನ ಸೀರೆ ಎಳೆದುಬಿಟ್ರು. ಭೀಷ್ಮಂಗೆ ಶಕ್ತಿ ಇರಲಿಲ್ವಾ? ಹ್ಮ್ ಆ ಪಂಚಪಾಂಡವ್ರ ಶಕ್ತಿ ಇರಲಿಲ್ವಾ ಹೌದು. ನಡೆಯೋಕ್ಕೆ? Correct. ಯಾಕೆ ಮಾಡಲಿಲ್ಲ ಅವರು? Correct. ಅವರೇ ಎದ್ಕೊಂಡು ಒಂದು ಹೆಣ್ಣುಮಗಳು ಸೀರೆ ಎಳಿತಾ ಇದ್ರೆ ನೋಡಿದ್ರಲ್ಲ, ಅವ್ರು ಶಿಕ್ಷೆ ಕೊಡಬೇಕಲ್ವ ಅವರಿಗೆ? ಇತಿಹಾಸದಲ್ಲಿ ಇದು ಯಾವಾಗ್ಲೂ ಪ್ರಶ್ನೆ ಗುರುಗಳೇ. ನೀವು ಈ ವಿಚಾರವನ್ನ ನೋಡಿ, ಇಲ್ಲಿ ಮಾನಭಂಗ ಆಗುವ ಸಂದರ್ಭದಲ್ಲಿ ಅಂತ ಮಹಾಯೋಧ ಭೀಷ್ಮ ಯಾಕೆ ಮೌನ ವಹಿಸಿದ್ರು? ಮೌನ ವಯಸ್ಸರು ಸುಮ್ಮನೆ ನೋಡ್ತಾ ಕೂತ್ಕೊಂಡ್ರು. ಹೇಳುವ ಆಯ್ತಲ್ಲ, ಮಾಡಬೇಡ ಅಂತ. ಅದಕ್ಕೇನಾಯಿತು? ಮರಣ ಹೇಗೆ ಬಂತವ್ರು ಲೆಕ್ಕ ಮಾಡಿ ನೀವು. ಹೆಣ್ಣನ್ನು ಅಪಹರಣ ಮಾಡಿ ಹೆಣ್ಣು ಜೀವಕ್ಕೆ ಒಂದು ತೊಂದರೆ ಕೊಟ್ಟು ಒಬ್ಬ ಪುರುಷನಿಂದ ಅವಳ ಮಾನಗಳು ಹಾಳಾದಾಗ ಅದಕ್ಕೆ ಮರಣದಂಡನೆ ತಾನೇ ಫಿಕ್ಸ್ ಮಾಡಿದ್ದಾರೆ. ನಮ್ಮ ಕೋರ್ಟ್ಗಳಲ್ಲಿ ಏನೋ ಪರ್ಯಾಯ ಮಾಡ್ತಾರೆ, ಲೈಫ್ ಟೈಮ್ ಜೈಲು ಅದು ಇದೆಲ್ಲ ಮಾಡ್ತಾರೆ. ರಾಮನ ಕಾಲದಲ್ಲಿ ರಾವಣನ ಏನು ಮಾಡ್ದ? ರಾಮ ಮುಗಿಸ್ಬಿಟ್ಟ ಇಲ್ವಾ? ಬಿಟ್ಟ. ಕೇವಲ ಸೀತಾ ಅನ್ನೋರಿಗೋಸ್ಕರ ಅವನು ಮಾಡಿದ್ದಕ್ಕೆ ಮರಣದಂಡನೆ ಕೊಟ್ಟಾಗ್ಬಿಟ್ಟ. ದ್ರೌಪದಿಗೆ ಮಾಡಿದ ಯಾರು ಬರಲೇ ಇಲ್ಲ. ದ್ರೌಪದಿ ಹೆಣ್ಮಗಳಲ್ವ, ಏನು ಲೋಕಸುಂದರಿ ಅವಳು ದ್ರೌಪದಿ. ಅವಳು ಋಷಿಗಳ ಸೃಷ್ಟಿ. ಅವಳು ಸಾಮಾನ್ಯವಾದ ಹೆಣ್ಣಲ್ಲ. ಹಾಗೆ ಏನು ಹೇಳಕ್ಕೆ ಹೊರಟೆ ಅಂತಂದರೆ, ನೋಡಿ, ಅಷ್ಟು ಕಷ್ಟಪಟ್ಟರು ಕೂಡ ಆಮೇಲೆ ಬಹಳ ಕಾಲ ಪಾಂಡವರು ರಾಜ್ಯವನ್ನು ಸೋತಿದ್ರು, ಗೆದ್ದು ಆಳಿದ್ರು. ಕೌರವರು ಬೇಗ ಅಲ್ಲಿ ಏನು, ನಿಮ್ಮ ದುಷ್ಟತನವೇ ನಿಮ್ಮನ್ನು ದೂರ ಮಾಡುತ್ತೆ. ನಿಮ್ಮ ಒಳ್ಳೆತನ ಇದ್ದರು ಪ್ರಜೆಗಳನ್ನು ಕಾಪಾಡ್ತೀವಿ, ಪ್ರಜಾಸುಖವನ್ನು ಕೊಡ್ತೀವಿ, ಎಲ್ಲರನ್ನು ಒಂದೇ ಸಮ ನೋಡ್ತೀವಿ, ಸ್ವಧರ್ಮೋಶ್ರೇಯ, ಧರ್ಮವನ್ನು ನಾವು ಅನುಸರಿಸ್ತೀವಿ. ನಾವು ಅವ್ರ ಧರ್ಮಗಳು ಇರಲಿ, ನಮ್ಮದೇನು ತೊಂದರೆ ಇಲ್ಲ. ಯಾರು ಕ್ರಿಶ್ಚಿಯನ್ಸ್ ಆಗಲಿ ಮತ್ತೊಬ್ಬರಾಗಲಿ ನಮ್ಗೆ ಯಾರು ಶತ್ರುಗಳಲ್ಲ. ಅವರು ಅಲ್ಲೆಲ್ಲ ನಮ್ಮವರೆಲ್ಲ ನಮಗೆ. ಆದರೆ ಸನಾತನ ಕಾಲದಿಂದ ಆದಿಶಂಕರಾಚಾರ್ಯರು ಸ್ಥಾಪನೆ ಮಾಡಿ ಎಂಥ ಸನಾತನ ನಿರೂಪಣ ಮಾಡಿದ್ದಾರೆ. ಹಿಂದೂ ಧರ್ಮವನ್ನು ಬೇರೆ ರಾಷ್ಟ್ರ ಅನುಕರಣೆ ಮಾಡೋಕ್ಕೊಂದು ಹೊರಟು ಬಿಟ್ಟಿದ್ದಾರೆ. ಆಗಲೇ ಅದನ್ನು ನಾಶ ಆಗೋಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು. ಅದನ್ನು ಜಾತಿ ಜಗಳ ಮಾಡಿಬಿಟ್ಟು ಅದು ಹೊರಟೋಗ್ಬಿಟ್ರೆ ನೀವು ಜಾತಿಗಳನ್ನ ಎತ್ಕೊಳ್ಬಿಟ್ರೆ ಧರ್ಮ ಏನು ಉಳೀತು? ಧರ್ಮಕ್ಕೆ ಕೈ ಹಾಕಬಾರ್ದು. ಶಿವಕುಮಾರ್ಗೆ ಹೇಳಿದ್ದೀನಿ, ಧರ್ಮಕ್ಕೆ ಕೈ ಇಟ್ಟರೆ ಧರ್ಮೋ ರಕ್ಷಿತ ಧರ್ಮ ರಕ್ಷಣೆ ಮಾಡುತ್ತೆ. ಧರ್ಮವನ್ನು ಮುಟ್ತವನು ಸರ್ವನಾಶ ಆಗ್ತಾನೆ. ಹೌದು, ಇದೇ ಹಿಂದೆ ಒಂದು ಸತಿ ಇದೇ ಕಾಂಗ್ರೆಸ್ ಸರ್ಕಾರ ಈ ವೀರಶೈವರ ಧರ್ಮಕ್ಕೆ ಕೈ ಹಾಕಿ ಏನಾಯಿತು? ತಿಂದ್ಯಾರಲ್ವ? ಹಾಕಬಾರ್ದು. ಧರ್ಮ ಯಾರು ಸೊತ್ತಲ್ಲ. ಧರ್ಮವಾಗಿ ಉಳಿಬೇಕು. ಧರ್ಮವಿದ್ದರೆ ಜಯ. ಜಯ ಇಲ್ಲದೆ ಧರ್ಮ ಇಟ್ಕೊಂಡು ಏನು ಮಾಡ್ತೀರ ನೀವು? ಆದ್ದರಿಂದ ಆ ಧರ್ಮವನ್ನು ಈಗಲಾರು ಅರಿತುಕೊಂಡು ಏನೋ ಹೆಚ್ಚಾಗಿ ಕಾಂಗ್ರೆಸ್ನವರು ಆ ಧರ್ಮಕ್ಕೂ ಬೆಲೆ ಕೊಟ್ಟು ಬೇರೆ ಜನಕ್ಕೂ ಎಲ್ಲ ಬೆಲೆ ಕೊಡಲಿ, ಯಾರು ಏನು ಬೇಡ ಅನ್ನಲ್ಲ ಇಲ್ಲಿ. ಅದು ಮಾತ್ರ ಹೋದರೆ ಆ ಪಕ್ಷಕ್ಕೊಂದು ಭವಿಷ್ಯ ಇರುತ್ತೆ.
ಇಲ್ಲ ಹಿಂದೂ ಧರ್ಮ ತುಳಿತೀವಿ ಅಂತಂದರೆ ದೇವರು ಬಿಟ್ಟಿದೆ ಅಷ್ಟೇ. ಪರಮಾತ್ಮನ ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಈಗ ಆದರೆ ತಾತ್ಕಾಲಿಕವಾಗಿ ಮೋದಿಯವರಿಗೆ ಅಷ್ಟು ಟೈಮ್ ಚೆನ್ನಾಗಿಲ್ಲ. ಒಂದು ಕಡೆಯಿಂದ ಶನಿ ಪಂಚಮದಲ್ಲಿದ್ದಾನೆ, ಇನ್ನೊಂದು ಕಡೆ 8ರ ಗುರು ಇದ್ದಾನೆ. ಅದು ಒಳ್ಳೆಯ ಸ್ಥಾನ ಅಲ್ಲ. ಅಂದರೆ ಮುಂದೆ ಬರೋ ದಿವಸಗಳಲ್ಲಿ ಪರಾಭವ ಅಂದರೆ ಮುಖ್ಯವಾದ ವಿಷಯಗಳಲ್ಲಿ ಸೋಲನ್ನು ಕಂಡುಬಿಡ್ತಾರೆ ಅವರು. ಕೇಂದ್ರ ರಾಜಕಾರಣಕ್ಕೆ ಹೋಗೋಣ. ಪ್ರಧಾನಿ ಮೋದಿಯವರು 2026 ಕೇಂದ್ರದಲ್ಲಿ ಏನೇನು ಆಗಬಹುದು, ಪ್ರಧಾನಿ ಮೋದಿಯವರ ಬಗ್ಗೆ ಹೇಳೋದಾದರೆ? ನೋಡಿ, ಸಂವತ್ಸರ ಬದಲಾವಣೆ ಆಗುತ್ತೆ. ಮಾರ್ಚ್ 19ಕ್ಕೆ ಯುಗಾದಿ. ಹೌದು. ಪ್ರಭಾವನ ಸಂವತ್ಸರ ಬಂದೇ ಬಿಡುತ್ತೆ. ಇದ್ರ ಹಿಂದೆ ಕ್ರೋಧಿನಾಮ ಸಂವತ್ಸರ ಇತ್ತು. ಎಷ್ಟು ಕ್ರೋಧ, ಎಷ್ಟು ಗಲಾಟೆ, ಎಷ್ಟು ಕೋವಿಡ್ ಸಾವುಗಳು ಎಲ್ಲ ನೋಡ್ಬಿಟ್ಟಿರಲ್ವ ನೀವು. ಮುಂದೆ ಪರಾಭವ ಸಂವತ್ಸರ. ಪ್ರಧಾನಮಂತ್ರಿಗಳು ಅತ್ಯಂತ ಎಚ್ಚರಿಕೆಯಿಂದಾನೇ ಹೋಗಬೇಕು. ಅವರು ಒಂದು ಚೂರುವೆ ಬೇವುಗಾರಿಕೆ ತಪ್ಪಿದ್ರೆ ಅವ್ರಿಗೆ ಅವರ ಜೀವಕ್ಕೆ ತೊಂದರೆ ಆಗುತ್ತೆ. ಒಂದು ಅವರಲ್ಲೇ ಒಳಜಗಳನೂ ಆಗುತ್ತೆ. ಅವರೇ ಅಲ್ಲ ಅವ್ರ ಕಡೆಯವರು ಇಳಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಏನೇನೋ ಡೆವಲಪ್ಮೆಂಟ್ ಆಗಿಬಿಟ್ಟು ಕಡೆಗೆ ಅವರು ಬಿಟ್ಟುಬಿಟ್ರು ಹೆಚ್ಚಿಲ್ಲ. ಅವರು ಎಲ್ಲಿಂದ ಮಾರ್ಚಿಂದ ಮುಂದಿನ ವರ್ಷ ಜೂನ್ 1ರೊಳಗೆ ಏನು ಬೇಕಾದ್ರೂ ತೀರ್ಮಾನ ತಗೋಬೋದು. ಮೋದಿಯವರು ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕು. ದೇಶದ ಒಳಗಡೆ ಇರುವಂಥವ್ರು ಅವರಿಗೆ ಶತ್ರುಗಳಾಗ್ಬೋದಾ, ಅಥವಾ ಸುತ್ತಲೂ ಇರುವಂಥ ಶತ್ರುತ್ವ ಹೆಚ್ಚು ಮಾಡ್ಬೋದಾ? ಅವರ ಪಕ್ಷದವರೇ ಶತ್ರುಗಳಾಗ್ತಾರೆ. ಓ, ಅನುಮಾನ ಬೇಡ ಅದರಲ್ಲಿ. ಸರ್, ನಮ್ಮನ್ನು ಸೋಲ್ಸೋಕ್ಕೆ ಆಚೆಯವ್ರನ್ನ ಯಾರು ನಮ್ಮನ್ನು ಸೋಲ್ಸಲ್ಲ, ನಮ್ಮ ಮನೆಯವರನ್ನ ನಮ್ಮನ್ನು ಸೋಲಿಸ್ತಾರೆ. ಎಲ್ಲಿ 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 ಬೇಕಾದ್ರೆ ನೋಡಿ ನೀವು. ಆಯಿತು, ಇದರಲ್ಲಿ ಮಹಾಭಾರತದಲ್ಲಿ ದ್ರೌಪದಿನ ಸೀರೆ ಎಳೆದುಬಿಟ್ರು. ಭೀಷ್ಮಂಗೆ ಶಕ್ತಿ ಇರಲಿಲ್ವಾ? ಆ ಪಂಚಪಾಂಡವ್ರ ಶಕ್ತಿ ಇರಲಿಲ್ವಾ ತಡೆಯೋಕ್ಕೆ? ಯಾಕೆ ಮಾಡಲಿಲ್ಲ ಅವರು? ಅವರೇ ಎದ್ಕೊಂಡು ಒಂದು ಹೆಣ್ಣುಮಗಳ ಸೀರೆ ಎಳಿತಾ ಇದ್ರೆ ನೋಡಿದ್ರಲ್ಲ, ಅವ್ರು ಶಿಕ್ಷೆ ಕೊಡಬೇಕಲ್ವ ಅವರಿಗೆ? ಇತಿಹಾಸದಲ್ಲಿ ಇದು ಯಾವಾಗಲೂ ಪ್ರಶ್ನೆ ಗುರುಗಳೇ. ನೀವು ಈ ವಿಚಾರವನ್ನು ನೋಡಿ, ಇಲ್ಲಿ ಮಾನಭಂಗ ಆಗುವ ಸಂದರ್ಭದಲ್ಲಿ ಅಂತ ಮಹಾಯೋಧ ಭೀಷ್ಮ ಯಾಕೆ ಮೌನ ವಹಿಸಿದ್ರು? ಮೌನ ವಹಿಸಿದ್ರು, ಸುಮ್ಮನೆ ನೋಡ್ತಾ ಕೂತ್ಕೊಂಡ್ರು. ಹೇಳುವಾಯ್ತಲ್ಲ ಮಾಡಬೇಡ ಅಂತ. ಅದಕ್ಕೇನಾಯಿತು? ಮರಣ ಹೇಗೆ ಬಂತವ್ರು ಲೆಕ್ಕ ಮಾಡಿ ನೀವು. ಹೆಣ್ಣನ್ನು ಅಪಹರಣ ಮಾಡಿ ಹೆಣ್ಣು ಜೀವಕ್ಕೆ ಒಂದು ತೊಂದರೆ ಕೊಟ್ಟು ಒಬ್ಬ ಪುರುಷನಿಂದ ಅವಳ ಮಾನಗಳು ಹಾಳಾದಾಗ ಅದಕ್ಕೆ ಮರಣದಂಡನೆ ತಾನೇ ಫಿಕ್ಸ್ ಮಾಡಿದ್ದಾರೆ. ನಮ್ಮ ಕೋರ್ಟ್ಗಳಲ್ಲಿ ಏನೋ ಪರ್ಯಾಯ ಮಾಡ್ತಾರೆ, ಲೈಫ್ ಟೈಮ್ ಜೈಲು ಅದು ಇದೆಲ್ಲ ಮಾಡ್ತಾರೆ. ರಾಮನ ಕಾಲದಲ್ಲಿ ರಾವಣನ ಏನು ಮಾಡ್ದ? ರಾಮ ಮುಗಿಸ್ಬಿಟ್ಟ ಇಲ್ವಾ? ಬಿಟ್ಟ. ಕೇವಲ ಸೀತಾ ಅನ್ನೋರಿಗೋಸ್ಕರ ಅವನು ಮಾಡಿದ್ದಕ್ಕೆ ಮರಣದಂಡನೆ ಕೊಟ್ಟಾಗ್ಬಿಟ್ಟ. ದ್ರೌಪದಿಗೆ ಮಾಡಿದ ಯಾರು ಬರಲೇ ಇಲ್ಲ. ದ್ರೌಪದಿ ಹೆಣ್ಮಗಳಲ್ವ, ಏನು ಲೋಕಸುಂದರಿಯವಳು ದ್ರೌಪದಿಯವಳು. ಅವಳು ಋಷಿಗಳ ಸೃಷ್ಟಿಯವಳು, ಸಾಮಾನ್ಯವಾದ ಹೆಣ್ಣಲ್ಲ ಅದು. ಹಾಗೆ ಏನು ಹೇಳಕ್ಕೆ ಹೊರಟೆ ಅಂತಂದರೆ, ನೋಡಿ, ಅಷ್ಟು ಕಷ್ಟಪಟ್ಟರು ಕೂಡ ಆಮೇಲೆ ಬಹಳ ಕಾಲ ಪಾಂಡವರು ರಾಜ್ಯವನ್ನು ಸೋತಿದ್ರು, ಗೆದ್ದು ಆಳಿದ್ರು. ಕೌರವರು ಬೇಗ ಅಲ್ಲಿ ಏನು ನಿಮ್ಮ ದುಷ್ಟತನವೇ ನಿಮ್ಮನ್ನು ದೂರ ಮಾಡುತ್ತೆ. ನಿಮ್ಮ ಒಳ್ಳೆತನ ಇದ್ದರು ಪ್ರಜೆಗಳನ್ನು ಕಾಪಾಡ್ತೀವಿ, ಪ್ರಜಾಸುಖವನ್ನು ಕೊಡ್ತೀವಿ, ಎಲ್ಲರನ್ನು ಒಂದೇ ಸಮ ನೋಡ್ತೀವಿ, ಸ್ವಧರ್ಮೋ ಶ್ರೇಯ, ಧರ್ಮವನ್ನು ನಾವು ಅನುಸರಿಸ್ತೀವಿ. ನಾವು ಅವ್ರವ್ರ ಧರ್ಮಗಳು ಇರಲಿ, ನಮ್ಮದೇನು ತೊಂದರೆ ಇಲ್ಲ. ಯಾರು ಕ್ರಿಶ್ಚಿಯನ್ಸ್ ಆಗಲಿ ಮತ್ತೊಬ್ಬರಾಗಲಿ ನಮ್ಗೆ ಯಾರು ಶತ್ರುಗಳಲ್ಲ. ಅವರು ಅಲ್ಲೆಲ್ಲ ನಮ್ಮವರೆಲ್ಲ. ಆದರೆ ಸನಾತನ ಕಾಲದಿಂದ ಆದಿಶಂಕರಾಚಾರ್ಯರು ಸ್ಥಾಪನೆ ಮಾಡಿ ಎಂಥ ಸನಾತನವನ್ನು ರೂಪಣೆ ಮಾಡಿದ್ದಾರೆ. ಹಿಂದೂ ಧರ್ಮವನ್ನು ಬೇರೆ ರಾಷ್ಟ್ರ ಅನುಕರಣೆ ಮಾಡೋಕ್ಕೊಂದು ಹೊರಟು ಬಿಟ್ಟಿದ್ದಾರೆ. ಆಗಲೇ ಅದನ್ನು ನಾಶ ಆಗೋಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು. ಅದನ್ನು ಜಾತಿ ಜಗಳ ಮಾಡಿಬಿಟ್ಟು ಅದು ಹೊರಟೋಗ್ಬಿಟ್ರೆ ನೀವು ಜಾತಿಗಳನ್ನ ಎತ್ಕೊಳ್ಬಿಟ್ರೆ ಧರ್ಮ ಏನು ಉಳಿತು? ಧರ್ಮಕ್ಕೆ ಕೈ ಹಾಕಬಾರ್ದು. ಶಿವಕುಮಾರ್ಗೆ ಹೇಳಿದ್ದೀನಿ, ಧರ್ಮಕ್ಕೆ ಕೈ ಇಟ್ಟರೆ ಧರ್ಮೋ ರಕ್ಷಿತ ಧರ್ಮ ರಕ್ಷಣೆ ಮಾಡುತ್ತೆ. ಧರ್ಮವನ್ನು ಮುಟ್ತವನು ಸರ್ವನಾಶ ಆಗ್ತಾನೆ. ಹೌದು, ಇದೇ ಹಿಂದೆ ಒಂದು ಸತಿ ಇದೇ ಕಾಂಗ್ರೆಸ್ ಸರ್ಕಾರ ಈ ವೀರಶೈವರ ಧರ್ಮಕ್ಕೆ ಕೈ ಹಾಕಿ ಏನಾಯಿತು? ಏಟ್ ತಿಂದ್ಯಾರಲ್ವ?
ಹಾಕಬಾರ್ದು. ಧರ್ಮ ಯಾರು ಸೊತ್ತಲ್ಲ. ಹ್ಮ್. ಧರ್ಮ ಧರ್ಮವಾಗಿ ಉಳಿಬೇಕು. ಧರ್ಮವಿದ್ದರೆ ಜಯ. ಜಯ ಇಲ್ಲದೆ ಧರ್ಮ ಇಟ್ಕೊಂಡು ಏನು ಮಾಡ್ತೀರ ನೀವು? ಹ್ಮ್. ಆದ್ದರಿಂದ ಆ ಧರ್ಮವನ್ನು ಈಗಲಾರು ಅರಿತುಕೊಂಡು ಏನೋ ಹೆಚ್ಚಾಗಿ ಕಾಂಗ್ರೆಸ್ನವರು ಆ ಧರ್ಮಕ್ಕೂ ಬೆಲೆ ಕೊಟ್ಟು ಬೇರೆ ಜನಕ್ಕೂ ಎಲ್ಲ ಬೆಲೆ ಕೊಡಲಿ, ಯಾರು ಏನು ಬೇಡ ಅನ್ನಲ್ಲ ಇಲ್ಲಿ. ಅದು ಮಾತ್ರ ಹೋದರೆ ಆ ಪಕ್ಷಕ್ಕೊಂದು ಭವಿಷ್ಯ ಇರುತ್ತೆ. ಹ್ಮ್. ಇಲ್ಲ ಹಿಂದೂ ಧರ್ಮ ತುಳಿತೀವಿ ಅಂತಂದರೆ ದೇವರು ಬಿಟ್ಟಿದ್ದಷ್ಟೇ. ಪರಮಾತ್ಮನ ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಈಗ ಆದರೆ ತಾತ್ಕಾಲಿಕವಾಗಿ ಮೋದಿಯವರಿಗೆ ಅಷ್ಟು ಟೈಮ್ ಚೆನ್ನಾಗಿಲ್ಲ. ಹ್ಮ್. ಹ್ಮ್. ಒಂದು ಕಡೆಯಿಂದ ಶನಿ ಪಂಚಮದಿದ್ದಾನೆ, ಹ್ಮ್. ಇನ್ನೊಂದು ಕಡೆ 8ರ ಗುರು ಇದ್ದಾನೆ. ಹ್ಮ್. ಅದು ಒಳ್ಳೆಯ ಸ್ಥಾನ ಅಲ್ಲ. ಅಂದರೆ ಮುಂದೆ ಬರೋ ದಿವಸಗಳಲ್ಲಿ ಹ್ಮ್. ಪರಾಭವ ಅಂದರೆ ಮುಖ್ಯವಾದ ವಿಷಯಗಳಲ್ಲಿ ಸೋಲನ್ನು ಕಂಡುಬಿಡ್ತಾರೆ ಅವರು.